ಹೇಳಿದ್ರು, ಜೊತೆಗೆ ನಮ್ಮ ಶಾಸ್ತ್ರೀಜಿಯವರು ಹೇಳಿದ್ರು ಮದುವೆಯ ಬಗ್ಗೆ. ಮದುವೆ ಮಾಡಿಕೊಳ್ಳಬೇಕು, ಮದುವೆ ಮಾಡಿಕೊಳ್ಳುವುದರಿಂದ ಸದ್ಗತಿ ಅನ್ನುವಂಥದ್ದನ್ನ ಹೇಳಿಕೊಡುವಂಥ ಕೆಲಸವನ್ನು ಶರಣರಿಗೆ ಬೋಧಿಸ್ತಾರೆ, ಶರಣರಿಗೆ ಹೇಳಿಕೊಡ್ತಾ ಬರ್ತಾರೆ. ಆದರೆ ಒಂದು ಒಳ್ಳೆಯ ಕನ್ಯೆ ಸಿಗಬೇಕಾದ್ರೆ ಬಹಳ ವಿಶೇಷವಾಗಿರುವಂತ ಮಹಾತ್ಮರ ಆಶೀರ್ವಾದ ನಮ್ಗೆ ಆದಾಗ ಮಾತ್ರ ಒಳ್ಳೆಯ ಕನ್ಯೆಗಳು ಸಿಗಲಿಕ್ಕೆ ಸಾಧ್ಯ. ಹಿಂದಿನ ದಿನಮಾನದಲ್ಲಿ ಕನ್ಯೆಯನ್ನು ನೋಡಬೇಕಾದ್ರೆ ಈಗಿನಂಗ 4 ಜನ 3 ಜನ 6 ಜನ ಹೋಗ್ತಿದ್ದಿಲ್ಲ, ನೋಡಿನೂ ಬರ್ತಿದ್ದಿಲ್ಲ. ಮದುವೆ ಮಾಡಿಕೊಳ್ಳಬೇಕಾದ್ರೆ ಹಿಂದಿನ ದಿನಮಾನದಲ್ಲಿ ಕನ್ಯೆಯನ್ನ ವರ ಮದುವೆ ಹಂತದೊಳಗನ ನೋಡುವಂತ ಪದ್ಧತಿ. ವರ ಹುಡುಗಿಯನ್ನ ಮದುವೆಯ ಹಂತದಲ್ಲಿ ನೋಡುತ್ತಿದ್ದ, ಹುಡುಗಿಯೂ ಸಹಿತ ಹುಡುಗನನ್ನ ಮದುವೆಯ ಹಂತದಲ್ಲಿ ನೋಡುತ್ತಿದ್ದ. ಅಂತ ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಆದ್ರೆ ಇಂದು ವರ ಹೋಗ್ತಾನ, ಹಿಂದ ಅಕ್ಕ ತಂಗಿಯರು ಹೋಗ್ತಾರ, ಅಣ್ಣ ತಮ್ಮಂದಿರು ಹೋಗ್ತಾರ, ತಂದೆ ತಾಯಿ ಹೋಗ್ತತಿ, ಊರು ಜನ ಹೋಗ್ತಾರ, ಫ್ರೆಂಡ್ಸ್ ಹೋಗ್ತಾರ, ಹಿಂಗೆಲ್ಲ ಇತ್ತು. ಆದ್ರೆ ಹಿಂದೆ ಹಾಗಿದ್ದಿಲ್ಲ. ಎಷ್ಟು ವಿಶೇಷವಾಗಿರುವಂತ ಮದುವೆಗಳು ಅಂದ್ರೆ, ಶರಣ ಬಸಪ್ಪನವರು ಮದುವೆ ಒಲ್ಲೆ, ಈ ಮಾಯಾ ಪ್ರಪಂಚದಲ್ಲಿ ಬೀಳಾಕ ಒಲ್ಲೆ ಅಂದಾಗ ಗುರುಗಳು ಹೇಳ್ತಾರೆ, ಒಬ್ಬ ಶ್ರೇಷ್ಠ ಶರಣನಾಗಿ ಬದುಕಬೇಕಾದ್ರೆ ನೀನು ಮದುವೆಯನ್ನ ಮಾಡಿಕೊಳ್ಳಲೇಬೇಕು ಅನ್ನುವಂಥ ಸಿದ್ಧಾಂತವನ್ನ ಹೇಳಿದ ಮೇಲೆ ಕಲ್ಯಾಣದ ಶರಣರ ಉದಾಹರಣೆಯನ್ನ ಮರುಳಾರಾಧ್ಯರು ಶರಣರಿಗೆ ಹೇಳ್ತಾರೆ. ನೋಡಪ್ಪ, ಶರಣ ಪರಂಪರೆಯಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅಂದ್ರೆ ಕಲ್ಯಾಣದ ಎಲ್ಲ ಶರಣರು ಸಹಿತ ಮದುವೆ ಆದವರೇ. ಅವರು 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂತ ಕಲ್ಯಾಣದ ಎಲ್ಲ ಶರಣರು ಮದುವೆಯನ್ನು ಮಾಡಿಕೊಂಡು ಅವರು ಸದ್ಗತಿಯನ್ನು ಸಾಧಿಸ್ಯಾರಂದ್ರೆ, ಅವರು ಎಲ್ಲವನ್ನೂ ಸಾಧಿಸಿದಾರಂದ್ರೆ ನೀನು ಮದುವೆ ಆಗ್ಬೇಕು ಅನ್ನುವಂತ ವಿಚಾರವನ್ನು ಹೇಳಿದಾಗ ಒಟ್ಟುಕೊಳ್ಳುತ್ತಾರೆ ಶರಣರು. ಕನ್ಯೆಯನ್ನ ಪರೀಕ್ಷೆ ಮಾಡಬೇಕು ಅಂತಾರೆ. ಹಿಂದೆ ಹೇಗಿತ್ತು ಸಂಸಾರ, ಹೇಗಿರಬೇಕು ಸಂಸಾರ ಅಂದ್ರೆ, ಗಂಡ ಹೆಂಡರು ಬಹಳ ಸುಂದರವಾಗಿರ್ಬೇಕು ಅಂದ್ರೆ ಗಂಡನ ಮಾತನ್ನ ಹೆಂಡತಿ ಕೇಳಬೇಕು, ಹೆಂಡತಿಯ ಮಾತನ್ನ ಗಂಡ ಕೇಳಬೇಕು ಅನ್ನುವಂತ ವಿಚಾರವನ್ನ ನಾವು ತಿಳ್ಕೊಳ್ತೇವೆ. ಆದ್ರೆ ಗಂಡ ಹೆಂಡರು ಹೇಗಿರ್ಬೇಕಂದ್ರೆ ಒಂದು ಕಡೆ ಹೇಳ್ತಾರ, ಯಾವ ತರನಾಗಿ ಅಂದ್ರೆ ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ಇದ್ದಂಗೆ ಇರಬೇಕು, 40 ವಾರದ ವೀರೇಶ್ವರ ಶರಣರು ಗುರುದೇವಮ್ಮ ಇದ್ದಂಗೆ ಇರಬೇಕು, ಹಾಗೇನೆ ಜೇಡರ ದಾಸಿಮಯ್ಯನವರು ದುಗ್ಗಳೆಯ ರಂಗ ನೀವು ಮದುವೆ ಮಾಡಿಕೊಂಡವರು ಸಂಸಾರಿಗಳು ಹಾಗಿರ್ಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಕನ್ಯಾ ನೋಡೋದಂದ್ರೆ ಹಿಂದೆ ಹಂಗಿತ್ತು, ಎಂತೆಂತ ಪರೀಕ್ಷೆಗಳನ್ನು ಮಾಡಿ ಕನ್ಯೆಯನ್ನ ಮದುವೆ ಮಾಡಿಕೊಳ್ತಿದ್ರು ಅಂದ್ರೆ ಜೇಡರ ದಾಸಿಮಯ್ಯನವರು ಶ್ರೀಶೈಲದಲ್ಲಿ ಎಲ್ಲ ವಿದ್ಯೆಯನ್ನು ಕಲಿತು ಸಂಪಾದನೆ ಮಾಡಿಕೊಂಡು ಮುದೇನೂರಿಗೆ ಬರುತ್ತಾರೆ. ಲಿಂಗಸೂರದ ಸಮೀಪದಲ್ಲಿರುವಂತ ಮುದೇನೂರಿಗೆ ಬಂದ ಮೇಲೆ ಆ ಮುದೇನೂರೊಳಗ ಯಾವಾಗ ಶ್ರೀಶೈಲದಲ್ಲಿ ಅಧ್ಯಯನ ಮಾಡಿ ಎಲ್ಲ ಪುರಾಣವನ್ನ, ಶಿವತತ್ವವನ್ನ, ಶಿವಪುರಾಣವನ್ನ ಎಲ್ಲವನ್ನ ಕಲಿತುಕೊಂಡ ಮೇಲೆ ಊರಿಗೆ ಬಂದು ತಾವು ದಿನನಿತ್ಯ ಒಂದು ಕಾಯಕ ಮಾಡುತ್ತಿರ್ತಾರೆ. ಅವ್ರು ಏನು ಅಂದ್ರೆ ಬಟ್ಟೆಯನ್ನ ನೇಯುವಂತ ಕಾಯಕ. ಎಲ್ಲ ಅವರ ಪಾಂಡಿತ್ಯವನ್ನು ನೋಡಿ, ಅವರ ಕಾಯಕವನ್ನು ನೋಡಿ ಸ್ವಕಾಯಕವನ್ನು ಮಾಡುವಂತ ಜೇಡರ ದಾಸಿಮಯ್ಯನವರಿಗೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಎಲ್ಲಾ ಜನರು ಸಹಿತ ನಾವು ಕನ್ಯೆ ಕೊಡಾಕ ತಯಾರಿದ್ದೀವಿ, ಜೇಡರ ದಾಸಿಮಯ್ಯನವರು ಮದುವೆ ಆದ್ರೆ ನಮ್ಮ ಮನೆ ಕನ್ಯೆ ಕೊಟ್ಟು ಮದುವೆ ಮಾಡ್ತೀವಿ ಅಂತಾರೆ. ಆ ಸಂದರ್ಭದಲ್ಲಿ ಜೇಡರ ದಾಸಿಮಯ್ಯನವರು ಅಂತಾರೆ, ನಾನು ಮದುವೆಯನ್ನ ಮಾಡಿಕೊಳ್ಳಬೇಕು ಅಂದ್ರೆ ನಾನು ಮದುವೆ ಮಾಡಿಕೊಳ್ಳುವಂತ ಹುಡುಗಿಯನ್ನ ನಾನು ಪರೀಕ್ಷೆ ಮಾಡಬೇಕು. ನನ್ನ ಪರೀಕ್ಷೆಗೆ ಆಕೆ ಏನಾಗ್ಬೇಕಂದ್ರೆ ತಯಾರಾದ್ರೆ ಮಾತ್ರ ನಾನು ಮದುವೆ ಮಾಡಿಕೊಳ್ತೀನಿ ಅಂತಾರು. ಅವಾಗ ಎಲ್ಲರೂ ಅಂತಾರ, ಇವನಿಗೆ ಮದುವೆ ಮಾಡಿಕೊಳ್ಳುವಂತ ಹವ್ಯಾಸ ಅಥವಾ ಮದುವೆ ಮಾಡಿಕೊಳ್ಳಬಾರದು ಅನ್ನುವಂತ ಭಾವ ಇದ್ದದಕ್ಕಾಗಿ ಏನೇನಾರ ಹೇಳ್ತಾನ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾರೆ. ಆದರೂ ಸಹಿತ ಒಂದು ಸಾರೆ ಕೊನೆಗೆ ಎಲ್ಲರೂ ಸೇರಿಕೊಂಡು ಜೇಡರ ದಾಸಿಮಯ್ಯನವರಿಗೆ ಮದುವೆ ಮಾಡಬೇಕು ಅಂತಾರೆ. ಅವಾಗ ಜೇಡರ ದಾಸಿಮಯ್ಯನವ್ರು ಅಂತಾರ, ಕನ್ಯಾ ಹುಡುಕಾಕ್ ಹೋಗ್ತಾರ. ಕನ್ಯೆಯನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಾದ್ರೆ ನನ್ನ 2 ನಿಯಮಗಳದಾವ.
ಆ ನಿಯಮಗಳನ್ನ ಪರಿಪಾಲನೆ ಮಾಡಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತಾರೆ ಜೇಡರ ದಾಸಿಮಯ್ಯನವರು. ಏನು ನಿಯಮಗಳು ಅಂದ್ರೆ, ಒಂದು ನೀರಿರದೆ ಅಡಿಗೆಯನ್ನು ಮಾಡಿ ನನಗೆ ಉಣಬಡಿಸಬೇಕು ಅಂತಾರೆ. ಒಂದು ನೀರಿರದೆ, ಒಂದನೇ ನಿಯಮ, ಒಂದನೇ ಸಿದ್ಧಾಂತ, ಒಂದನೆಯ ನಂದು ನಿಯಮ ಏನು ಅಂದ್ರೆ, ನೀರಿರದೆ ಅಡಿಗೆಯನ್ನು ಮಾಡಿ ನೀಡುವಂತ ಹುಡುಗಿ ಸಿಕ್ಕರೆ ನಾನು ಮದುವೆ ಆಗ್ತೀನಿ ಅಂತಾರವ್ರು. ಎರಡನೇ ನಿಯಮ ಏನು ಅಂದ್ರೆ, ಒಂದು ಕಬ್ಬಿನ ಗಳವನ್ನ ಕೊಡ್ತೇನೆ, ಎರಡನೇದ್ದು ಕಬ್ಬಿನ ಗಳ ಜೊತೆಗೆ ಹರಳನ್ನ ಕಲಸಿರುವಂತ ಅಕ್ಕಿಯನ್ನು ಕೊಡ್ತೇನೆ. ಆ ಅಕ್ಕಿಯನ್ನು ತೆಗೆದುಕೊಂಡು, ಆ ಕಬ್ಬನ್ನು ತೆಗೆದುಕೊಂಡು ಕಟ್ಟಿಗೆ ಇರದೆ ಅಡಿಗೆಯನ್ನು ಮಾಡಿ ನೀಡಿದ್ರೆ ಮಾತ್ರ ಇವೆರಡೂ ನಿಯಮಗಳಿಗೆ ಯಾರು ಬದ್ಧರಾಗ್ತಾರೆ ಆ ಕನ್ಯೆಯನ್ನು ನಾನು ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಯಾವಾಗ ಜೇಡರ ದಾಸಿಮಯ್ಯನವರು ಹೇಳಿದ್ರು, ಎಲ್ಲಾ ಕನ್ಯೆಗಳು ಸಹಿತ ಆ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ಗಬ್ಬೂರು ಅಂತ ಬರ್ತದೆ, ಗೊಬ್ಬೂರು. ಆ ಗೊಬ್ಬೂರಿನೊಳಗ ಅಲ್ಲಿ ಒಬ್ಬ ಹೆಣ್ಣುಮಗಳು ಇರ್ತಾಳೆ, ದುಗ್ಗಳೆ ಎನ್ನುವಂತ ಕನ್ಯೆ ಇರ್ತದೆ. ಆ ದುಗ್ಗಳೆ ಕನ್ಯೆ ಏನ್ ಮಾಡ್ತಾಳಂದ್ರೆ, ಅವರ ಸಿದ್ಧಾಂತಕ್ಕೆ, ಅವರ ನಿಯಮಕ್ಕೆ ಒಪ್ಕೊಳ್ತಾಳೆ. ಆಯ್ತು, ಅವಳು ಹೇಳಿದಂತೆ ನೀರಿರದೆ ನಾನು ಅಡಿಗೆಯನ್ನು ಮಾಡಿ ಉಣಿಸ್ತೇನೆ, ಜೊತೆಗೆ ಆ ಕಬ್ಬನ್ನು ಕೊಡ್ತಾರಲ್ಲ, ಕಬ್ಬನ್ನ ಜೊತೆಗೆ ಹರಳನ್ನ ಕಲಸಿರುವಂತ ಅಕ್ಕಿಯನ್ನು ಕೊಡ್ತಾರಲ್ಲ, ಅದನ್ನು ತೆಗೆದುಕೊಂಡು ಕಟ್ಟಿಗೆ ಇರಲಾರದೆ ಅವರಿಗೆ ಪ್ರಸಾದವನ್ನು ಮಾಡಿ ನೀಡ್ತೀನಿ ಅಂತ ತಿಳ್ಕೊಂಡು ಆ ಷರತ್ತಿಗೆ ಒಪ್ಪಿಕೊಳ್ತಾಳ ಆ ಹೆಣ್ಮಗಳು. ಹಾಗೆ ಅಂತ ಬುದ್ಧಿವಂತಿ ಇರಬಹುದು. ನಿಮಗೆ ಯಾರಿಗಾದ್ರೂ ಷರತ್ತುಗಳನ್ನು ಹಾಕಿದ್ರೆ ನೀವು ಅಲ್ಲಿ ಬಿಡುವಂತ ಬಿಡ್ತೀರಿ. ಆದ್ರೆ ಆ ಷರತ್ತಿಗೆ ಒಪ್ಪಿಕೊಳ್ತಾಳೆ. ಹ್ಯಾಂಗ ಒಪ್ಪಿಕೊಳ್ತಾಳೆ ಅಂದ್ರೆ, ಇತ್ತ ಜೇಡರ ದಾಸಿಮಯ್ಯನವರು ಅಂತಾರೆ, ಷರತ್ತಿಗೆ ಆ ಹೆಣ್ಣು ಮಗಳು ಒಪ್ಕೊಂಡಿದ್ದಾಳಂದ್ರೆ ನಾನು ನೋಡಕ್ ಹೋಗ್ತೀನಿ ಅಂತಾರೆ. ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಮೊದಲನೇ ಸಿದ್ಧಾಂತವನ್ನು ಹೇಳ್ತಾರೆ, ನೀರಿರದೆ ಅಡಿಗೆಯನ್ನು ಮಾಡಿ ನೀಡುವಂದ್ರು. ಆ ಕ್ಷಣದೊಳಗ ಸೂಕ್ಷ್ಮ ಮತಿಯಾಗಿರುವಂತ, ತೀಕ್ಷ್ಣ ಮತಿಯಾಗಿರುವಂತ ದುಗ್ಗಳೆ ಏನ್ ಮಾಡ್ತಾಳಂದ್ರೆ, ಒಂದು ಕಡೆ ಚೇರ್ ಮೇಲೆ ಅವಳನ್ನೇ ಕೂಡಿಸ್ತಾಳೆ. ಜೇಡರ ದಾಸಿಮಯ್ಯನವರನ್ನ ಕುಂಡ್ರಿಸ್ತಾಳೆ. ಕುಂದಿರಿಸಿ ಏನ್ ಮಾಡ್ತಾಳಂದ್ರೆ, ಅವರ ಪಾದವನ್ನು ತೊಳೆದು ಆ ನೀರಿನಿಂದ ಅಡಿಗೆಯನ್ನು ಮಾಡಿ ಆತನಿಗೆ ಉಣಬಡಿಸ್ತಾಳೆ. ಅವಾಗ ಹೇಳ್ತಾಳಾಕಿ, ನೀರು ಅಂತ ತಿಳ್ಕೊಂಡು ನೀನು ಹೇಳ್ತಿಲ್ಲ, ನಾನು ಅಡಿಗೆ ಮಾಡಿ ನೀಡಿದ್ದು ನೀರಿನಿಂದ ಅಲ್ಲ, ಅದು ಗುರುವಿನ ಪಾದೋದಕದಿಂದ, ಅದಕ್ಕದು ನೀರಲ್ಲ, ಅದು ಪಾದೋದಕ, ಅದಕ್ಕ ಊಟ ಮಾಡ್ರಿ ಅಂದಾಕಿ. ಒಂದನೇ ನಿಯಮಕ್ಕೆ ಯಾವಾಗ ಆಕಿ ಉತ್ತರವನ್ನು ಕೊಟ್ಲು, ಮಾಡಿ ನೀಡಿದ್ದು. ಎರಡನೇ ಸಿದ್ಧಾಂತಕ್ಕೆ ಹೇಳ್ತಾರವರು, ಒಂದು ಕಬ್ಬನ್ನು ಕೊಡ್ತೀನಿ, ಆ ಹರಳನ್ನ ಕಲಸಿರುವಂತ ಅಕ್ಕಿಯನ್ನು ಕೊಡ್ತೀನಿ, ಕಟ್ಟಿಗೆ ಇರದೆ ನೀ ಅಡಿಗೆ ಮಾಡಿ ನೀಡು ಅಂದಾಗ ಆಕೆ ಎರಡನೇ ಸಿದ್ಧಾಂತವನ್ನು ಒಪ್ಪಿಕೊಳ್ತಾಳೆ. ಕಬ್ಬು ಕೊಡ್ತಾರೆ. ಆ ಕಬ್ಬನ್ನು ತೆಗೆದುಕೊಂಡು ಆ ಕಬ್ಬಿನಲ್ಲಿರುವಂತ ಹಾಲನ್ನೆಲ್ಲ ತೆಗಿತಾಳೆ. ಹಾಲು ತೆಗಿತಾಳೆ. ಹಾಲು ತೆಗೆದು ಅದೇ ಕಬ್ಬಿನ ಹಾಲಿನೊಳಗ ಹರಳನ್ನ ಕಲಸಿರುವಂತ ಅಕ್ಕಿಯನ್ನು ಹಾಕ್ತಾಳೆ. ಆ ಕಬ್ಬಿನ ಸಿಪ್ಪಿಯನ್ನೇ ಬೆಂಕಿಯನ್ನಾಗಿ ಮಾಡಿಕೊಂಡು, ಉರುವಲವನ್ನಾಗಿ ಮಾಡಿಕೊಂಡು, ಕಟ್ಟಿಗೆಯನ್ನಾಗಿ ಮಾಡಿಕೊಂಡು ಆ ಹೆಣ್ಮಗಳು ಅನ್ನವನ್ನು ಮಾಡಿ ಜೇಡರ ದಾಸಿಮಯ್ಯನವರಿಗೆ ನೀಡುತ್ತಾಳೆ. ನೀಡಿದ ಮೇಲೆ ಜೇಡರ ದಾಸಿಮಯ್ಯನವರಂತಾಳೆ, ನನಗ ಶ್ರೇಷ್ಠ ಸತಿ ನೀನು, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ಜೇಡರ ದಾಸಿಮಯ್ಯನವರು ಆ ಹೆಣ್ಣುಗಳನ್ನು ಮದುವೆ ಆಗ್ತಾರೆ. ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ. ಹರಳನ್ನ ಕಲಿಸಿರುವಂತ ಅಕ್ಕಿಯನ್ನು ಕೊಟ್ಟ ಮೇಲೆ ನೀರನ್ನ ಬಳಕೆ ಮಾಡಂಗಿಲ್ಲ. ಆಕಿ ಕಬ್ಬಿನ ಹಾಲಿನೊಳಗ ಆ ಅಕ್ಕಿಯನ್ನು ಹಾಕಿ, ಕಟ್ಟಿಗೆ ಇರದೆ ಉರಿಯನ್ನು ಹಚ್ಚಬೇಕಂದಾಗ, ಕಟ್ಟಿಗೆ ಇರದೆ ಅನ್ನ ಮಾಡ್ಬೇಕಂದಾಗ ಕಬ್ಬಿನ ಸಿಪ್ಪಿ ಒಣಗಿದ ಮೇಲೆ ಅದೇ ಸಿಪ್ಪಿಯನ್ನಿಟ್ಟು ಅನ್ನವನ್ನು ಮಾಡಿ ನೀಡ್ತಾಳೆ. ಹರಳು ಅದು ಎಲ್ಲ ಕೆಳಗೆ ಹೋಗ್ತದೆ. ಅನ್ನ ಮಾತ್ರ ಕಬ್ಬಿನ ಹಾಲಿನೊಳಗ ಅನ್ನ ಮಾತ್ರ ಮೇಲೆ ಬಂದು ಕುದ್ದು ಅದು ಪ್ರಸಾದವಾಗಿರ್ತದೆ. ಮೇಲಿನ ಅನ್ನವನ್ನು ನೀಡ್ತಾಳೆ. ಹರಳೆಲ್ಲ ಕೆಳಗಿರ್ತವೆ. ಈ ಎಲ್ಲ ವಿಚಾರವನ್ನು ತಿಳ್ಕೊಂಡಿರುವಂತ ಜೇಡರ ದಾಸಿಮಯ್ಯನವರಂತಾರೆ, ನನಗ ಶ್ರೇಷ್ಠ ಕನ್ಯೆ ಸಿಕ್ಕಿದೆ, ಇದನ್ನೇ ಮದುವೆ ಆಗ್ಬೇಕು ಅಂತ ತಿಳ್ಕೊಂಡು ಆ ಮದುವೆಯನ್ನ ಮಾಡಿಕೊಳ್ತಾರೆ. ಎಂದೂ ಸಹಿತ ಜೇಡರ ದಾಸಿಮಯ್ಯನವರಿಗೆ ದುಗ್ಗಳೆ ಮರು ಮಾತನಾಡೋದಿಲ್ಲ. ಅದಕ್ಕೆ ಅಂತ ಶ್ರೇಷ್ಠ ಶರಣರ ಬದುಕಿನಂಗ ನಿಮ್ಮ ಬದುಕಾಗ್ಬೇಕಪ್ಪ. ಎಲ್ಲ ಶರಣರು ಸಹಿತ ಮದುವೆ ಮಾಡಿಕೊಂಡಿದ್ದಾರಂದ್ರೆ ಅದಕ್ಕೆ ಕಾರಣ ಅದು ಮೋಕ್ಷಕ್ಕೆ ಪ್ರಾಪ್ತಿ ಆಗ್ತದೆ, ಅದು ಸದ್ಗತಿ ಸಿಗುತ್ತದೆ. ಅದಕ್ಕೆ ಎಲ್ಲಾ ಶರಣರು ಮದುವೆ ಮಾಡಿಕೊಂಡೇ ಸದ್ಗತಿಯನ್ನು ಪಡ್ಕೊಂಡಾರಂದ್ರೆ ನೀನು ಮದುವೆ ಮಾಡಿಕೊಳ್ಬೇಕು ಅನ್ನುವಂತ ಸಿದ್ಧಾಂತವನ್ನ ಇಲ್ಲಿ ಮರುಳಾರಾಧ್ಯರು
ಶರಣಪ್ಪನವ್ರಿಗೆ ಹೇಳ್ಕೊಂತ ಬರ್ತಾರೆ, ಈಗಿನ ಮದುವೆಗಳೇ ಬೇರೆ, ಹಿಂದಿನ ಮದುವೆಗಳೇ ಬೇರೆ. ಈಗಿನ ಮದುವೆಗಳು ಹೇಗದವ ಅಂದ್ರ ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನನಗೆ 2 ಮಕ್ಕಳು. ಇದು ಮದುವೆ. ಹೀಗಲ್ಲ ಮದುವೆ. ಹಿರಿಯರನ್ನ ಕೂಡಿಸಿ, ಅದು ಸಮ್ಮುಖದಲ್ಲಿ ಮಹಾತ್ಮರ ಜೊತೆಗೆ ಊರಿನ ಪ್ರಮುಖರನ್ನ ಸೇರಿಸಿಕೊಂಡು ಬಾಂಧವ್ಯದಿಂದ, ಪ್ರೇಮದಿಂದ ಒಬ್ಬರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮದುವೆಗಳೇನಾಗ್ತಾವವು ನಿಜವಾದ ಮದುವೆಗಳು. ಅದು ಜಗದ್ಗುರು ಮಹಾಸನ್ನಿಧಿಯವರ ಸಮ್ಮುಖದಲ್ಲಿ ಏನಾದರೂ ಮದುವೆಗಳು ನಡೆದ್ರೆ ಅದು ನಿಜವಾಗ್ಲೂ 12ನೇ ಶತಮಾನದ ಶರಣರ ಮದುವೆ ಅನ್ನುವಂಥ ಭಾವವನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಇವತ್ತಿನ ಶರಣಪ್ಪನವರ ನಿಯಮಿತವಾಗಿ ಇವತ್ತು ಮದುವೆ ಮಾಡ್ತಾ ಇದ್ರಿ, ಆದ್ರೆ ನಾಳೆ ಸಾಮೂಹಿಕ ಮದುವೆಗಳು ಸಹಿತ ಇಲ್ಲಿ ಜಾತ್ರೆಯಲ್ಲಿ ಜರುಗುತ್ತವೆ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಶರಣರ ಮದುವೆ ಅಂದ್ರೆ ಅದು ಸಾಮಾನ್ಯವಾದ ಮದುವೆಯಲ್ಲ. ಅಂತ ಮದುವೆಯನ್ನ ನಾವೆಲ್ಲಿ ಆಚರಣೆ ಮಾಡಿದ್ದನ್ನ ಪುಸ್ತಕದಲ್ಲಿ ನೋಡ್ತೀವಿ ಅಂದ್ರೆ ಅರಳಗುಂಡಿಗೆಯಲ್ಲಿ. ಆದ್ರೆ ಅಲ್ಲಿ ಮಾಶಾಲ ಅನ್ನುವಂತ ಊರಿನಿಂದ ಕನ್ಯೆಯನ್ನು ಕೊಡುವುದಕ್ಕಾಗಿ ಅಲ್ಲಿಗೆ ಬರ್ತಾರೆ, ಮದುವೆಗೆ ಅಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ನಮ್ಮ ಕುದುರೆಮೋತಿ ಅನ್ನುವಂತ ಊರೇ ಗ್ರಾಮವೇ ಇಂದು ಅರಳಗುಂಡಿಗೆಯಾಗಿದೆ. ಮಾಶಾಲ ಅನ್ನುವಂತ ಗ್ರಾಮವೇ ಅದು ವಟಪರ್ವಿಯಾಗಿದೆ. ಅಲ್ಲಿಂದ ಮಾದಮ್ಮನನ್ನು ಕರ್ಕೊಂಡು ಬಂದು ಈ ಕುದುರೆಮೋತಿ ಅನ್ನುವಂತ ಅರಳಗುಂಡಿಗೆಯಲ್ಲಿ ನಾವೆಲ್ಲ ಅಲ್ಲಿ ಮರುಳಸಿದ್ಧರ ಮರುಳಾರಾಧ್ಯರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡ್ತಾರೆ ಆ ಪುರಾಣದಲ್ಲಿ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಜಗದ್ಗುರು ವಿಜಯ ಮಹಂತ ಮಹಾಸನ್ನಿಧಿಯವರ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಶರಣರ ಮದುವೆ ನಡೀತದಂದ್ರೆ ಅಂದು ಆದ ಮದುವೆಗಿಂತ ಇಂದು ವಿಜೃಂಭಣೆಯಿಂದ ಆಗ್ತಾ ಇದೆ ಮದುವೆ ಅನ್ನೋದನ್ನ ನಾವೆಲ್ಲ ನೆನಪಿಟ್ಕೊಳ್ಬೇಕು. ವಟಪರ್ವಿ ಅಂದ್ರೆ ಸಾಮಾನ್ಯವಾದ ಊರಲ್ಲದು. ವಟಪರ್ವಿ ಅಂದ್ರೆ ನಾವೆಲ್ಲ ತಿಳ್ಕೊಳ್ಬೇಕು, ಇಲ್ಲಿ ಗುರುಮಹಾಂತ ಶಿವಯೋಗಿಗಳೇನು ಆಗಿ ಹೋಗ್ತಾರೆ, ಶ್ರೀಮಠದ ಮೊದಲನೆಯ ಪೀಠಾಧ್ಯಕ್ಷರು, ಶ್ರೀಮಠದ ಮೂಲ ಪುರುಷರು ಗುರುಮಹಾಂತ ಶಿವಯೋಗಿಗಳು ವಟಪರ್ವಿ ಅನ್ನುವಂತ ಊರಲ್ಲಿ ಅವರು ಅನುಷ್ಠಾನ ಮಾಡ್ತಾರೆ. ಆದ್ರೆ ಅವರು ಅನುಷ್ಠಾನ ಮಾಡೋದು ಅಲ್ಲಿ ಜನಕ್ಕೆ ಗೊತ್ತಾಗೋದಿಲ್ಲ. ಗೊತ್ತಾಗದೆ ನಾನು ಯಾರಿಗೂ ಪ್ರಚಾರವನ್ನ ಪಡ್ಕೊಳ್ಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತ ಗೊತ್ತಿರದೆ ಹೋಗಿ ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಸದ್ಭಕ್ತರಿಗೆ ಅದು ಗೊತ್ತಾದ ಮೇಲೆ ಆ ಸದ್ಭಕ್ತರು ಬಹಳ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ನಮ್ಮೂರಿನೊಳಗ ಸಾಕ್ಷಾತ್ ಪರಮಾತ್ಮನೇ ಬಂದು ತಪಸ್ಸನ್ನು ಆಚರಿಸ್ತಾನೆ ಅನ್ನುವಂಥ ಭಾವನೆಯೊಳಗ ವಟಪರ್ವಿಯ ಎಲ್ಲ ಜನರು ಸಹಿತ ಪರಮ ಪೂಜ್ಯರ ಅನುಷ್ಠಾನಕ್ಕೆ ಎಲ್ಲವನ್ನ ಅನುಕೂಲ ಮಾಡ್ತಾರೆ. ಜೊತೆಗೆ ಪರಮ ಪೂಜ್ಯರು 41 ದಿನಗಳ ಪರ್ಯಂತರ ಅನುಷ್ಠಾನ ಮಾಡ್ತಾರೆ. 41 ದಿನ ಪರ್ಯಂತರ ವಟಪರ್ವಿಯಲ್ಲಿ ಅನುಷ್ಠಾನ ಆದರೂ ಸಹಿತ 41 ದಿನಗಳ ಪರ್ಯಂತರ ದಾಸೋಹದ ಸೇವೆಯನ್ನು ಸಲ್ಲಿಸಿರುವಂತ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಅದು ವಟಪರ್ವಿಯ ಸದ್ಭಕ್ತರಿಗೆ ಸಲ್ತದೆ. ಹಾಗಾಗಿ ವಟಪರ್ವಿಯ ಸದ್ಭಕ್ತರು ಬಹಳ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ.